ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಚಕ್ಕೋತ ಸೊಪ್ಪಿಂದ ನಾನು ಒಂದು ಕೂಟು ಮಾಡ್ತಿದ್ದೀನಿ. ಈ ಚಳಿಗಾಲದಲ್ಲಿ ಚಕ್ಕೋತ ಸೊಪ್ಪನ್ನ ಉಪಯೋಗಿಸಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನಿವತ್ತು ಚಕ್ಕೋತ ಸೊಪ್ಪಿನಿಂದ ನಾನು ಕೂಟು ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಒಂದು ಕಟ್ಟು ಚಕ್ಕೋತ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ಅದು ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಒಂದು ದೊಡ್ಡ ಕಟ್ಟು ಅದು. ಒಂದು ಕಟ್ಟು ಚಕ್ಕೋತ ಸೊಪ್ಪು. ಅದಕ್ಕೆ ಮಸಾಲೆ ಸಾಮಾನುಗಳು ಏನಂದರೆ, ಒಂದು ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಇಲ್ಲಿ ಒಂದು ಟೀ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು ಟೀ ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರ, ಇಲ್ಲಿ ಹೆಸರುಬೇಳೆ ಒಂದು ಲೋಟ ತೊಗೊಂಡಿದ್ದೀನಿ, ಮತ್ತು 4 ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಇಲ್ಲಿ 1.5 ಟೀ ಸ್ಪೂನು ಮೆಣಸು ತೊಗೊಂಡಿದ್ದೀನಿ, ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ, ಅರಿಶಿನ ತೊಗೊಂಡಿದ್ದೀನಿ, ಇಂಗು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹುರ್ಕೋಬೇಕು. ಇದನ್ನು ಬಿಡಿಸ್ಕೊಳ್ಬೇಕು. ನೋಡಿ, ಬಿಡಿಸ್ಕೊಂಡೆ. ಇದನ್ನು ತೊಳೆದು ಹೆಚ್ಚಿಟ್ಕೋತೀನಿ. ಇವಾಗ ಅದು ಹೆಚ್ಕೊಂಡು ನೀಟಾಗಿ ತೊಳೆದು ಹೆಚ್ಚಿಟ್ಕೋತೀನಿ. ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಈ ಹೆಸರುಬೇಳೆ ಇಟ್ಕೊಂಡಿದ್ನಲ್ಲ, ಅದನ್ನು ಬೇಯಿಸಬೇಕು. ಅದಕ್ಕೆ ಬೇಯಿಸೋಕೆ ಮುಂಚೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ. ನಿಮಗೆ ಅದು ಬೆಚ್ಚಗೆ ಮಾಡಿ ಬೇಯಿಸೋದ್ರಿಂದ ನಿಮಗೆ ಆ ಒಂದು ಹದ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನಿಮ್ಗೆ ಅಂದರೆ ಬೆಚ್ಚಗೆ ಮಾಡಿಲ್ಲ ಅಂದರೆ ಅದು ಒಂಥರ ಮೇಣ ಅನಿಸುತ್ತೆ, ಒಂಥರ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಬೇಯಿಸ್ಕೊಂಡಾಗ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಹದನೂ ಚೆನ್ನಾಗಿ ಬರುತ್ತೆ. ಇವಾಗ ಅದು ಕುಕ್ಕರ್ ಇಟ್ಟೆ. ಆ ಕುಕ್ಕರ್ಗೆ ಈ ಹೆಸರು ಬೇಳೆನ ಹಾಕಿ ಅದನ್ನು ನಾನು ನೀಟಾಗಿ ತೊಳೆದು ಅದಕ್ಕೆ ಎಣ್ಣೆ ಅರಿಶಿನ ಹಾಕಿ ನೀರು ಹಾಕಿ ಕುಕ್ಕರ್ ಮುಚ್ಚಿ ಒಂದು 3 ಸರ್ತಿ ನಾನು ಅದನ್ನು ಕೂಗಿಸ್ಕೊತೀನಿ. ಅಲ್ಲಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಬಾಣಲೆ, ದಪ್ಪ ಇರೋವಂಥ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಮೆಣಸು ಹಾಕ್ತೀನಿ. ಫಸ್ಟು ಮೆಣಸು ಹಾಕಬೇಕು. ಮೆಣಸು ಹಾಕಿ ಅದನ್ನು ಹುರ್ಕೋತೀನಿ. ಅಂದರೆ ಅದು ಒಂದು ಪಟಪಟ ಅನ್ನಬೇಕು. ಆವಾಗಲೇ ನಿಮಗೆ ಆ ಕೂಟು ಚೆನ್ನಾಗಿರೋದು. ಇಲ್ಲ ನಿಮಗೆ ಒಂದು ಸ್ವಲ್ಪ ಆ ಥರ ಆಗಿಲ್ಲ, ಇದ್ದರೆ ಹಸ್ಕಸ್ಕಿರುತ್ತೆ, ಅದು ನಿಮ್ಗೆ ರುಚಿ ಚೆನ್ನಾಗಿರಲ್ಲ. ಹಾಗಾಗಿ ಅದು ಚೆನ್ನಾಗಿ ಇದಾಗಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಪದಾರ್ಥ ತೊಗೊಂಡಿದ್ನಲ್ಲ, ಒಂದೊಂದಾಗೆ ಹಾಕ್ಕೋತಾ ನಾನು ಬಂದು ಹುರ್ಕೋತೀನಿ. ಎಲ್ಲದನ್ನು ಹಾಕ್ತೀನಿ. ನಾನು ತೊಗೊಂಡಿರೋ ಮಸಾಲೆ ಎಲ್ಲ ಹಾಕಿ ಹುರ್ಕೋತೀನಿ. ಅಂದರೆ ಕಮ್ಮಿ ಸಣ್ಣೂರಿನಲ್ಲೇ ಹುರ್ಕೋಬೇಕು. ನಾನು ನೋಡಿ, ಬೇಳೆನ ನಾನು ಕಡಲೆಬೇಳೆ, ಉದ್ದಿನಬೇಳೆ ಕಡಿಮೆ ತೊಗೊಂಡಿದ್ದೀನಿ. ಕಾರಣ ಅಂದರೆ ಹೆಸರುಬೇಳೆ ತೊಗೊಂಡಿರೋದ್ರಿಂದ, ಬೇಳೆ ಹಾಕೋದ್ರಿಂದ. ನಾನು ಹಿಂದೆ ತೋರಿಸಿದ ಕೂಟುಗಳಲ್ಲಿ ನೋಡಿ ಎಲ್ಲನೂ ಬೇಳೆ ಒಂದಾದ್ಮೇಲೆ ಒಂದು ಎಲ್ಲ ಹಾಕ್ಕೊಂಡು ಬಂದೆ. ಸರಿ, ಹುರ್ಕೊಳ್ತಿದ್ದೀನಿ. ಸಣ್ಣ ಊರಿನಲ್ಲೇ ಹುರ್ಕೊಂಡು ಅದಕ್ಕಿವಾಗ ಕೊಬ್ಬರಿ ಹಾಕಬೇಕು. ನಿಮಗೆ ಸಣ್ಣೂರಿನಲ್ಲಿ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಬೀಜ ಎಲ್ಲ ಹಾಕಿ ಹುರಿದೆ. ಮೆಣಸು ಫಸ್ಟು ಹುರ್ಕೊಂಡೆ. ಇವಾಗ ಕೊಬ್ಬರಿ ಹಾಕಿದೆ. ಒಂದು 4 ಟೀ ಸ್ಪೂನ್ ಕೊಬ್ಬರಿ ಹಾಕ್ಕೊಂಡೆ. ಅದನ್ನು ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ತೀನಿ ತಕ್ಷಣಕ್ಕೆ. ಸಾಕು, ಆ ಒಂದು ಬಿಸಿನಲ್ಲೇ ಸಾಕು. ಇಲ್ಲದೇ ಇದ್ದರೆ ಅದು ಜಾಸ್ತಿ ಹುರಿದ್ಬಿಟ್ರೆ, ಇವಾಗ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆ ಬಾಣಲೆಗೆ ನಾನು ನೋಡಿ ಇದನ್ನು ಎಲ್ಲ ತೆಗೆದಿಟ್ಕೊಂಡೆ. ಅದನ್ನು ಮಿಕ್ಸಿಗೆ ಹಾಕ್ಕೋತೀನಿ ನೀರು ಹಾಕ್ಕೊಂಡು. ಇವಾಗ ಅದು ಪಾತ್ರೆ ಹಾಕಿ ಆ ಬಾಣಲೆಗೆ ಈ ಸೊಪ್ಪನ್ನು ಹಾಕಿ ನೀರು ಹಾಕಿ ಬೇಯಿಸ್ಕೊತೀನಿ. ಚಕ್ಕೋತ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ನೀರು ಹಾಕಿ ಬೇಯಿಸ್ಕೊತೀನಿ. ಸಾಕು. ಅದನ್ನು ನೀಟಾಗಿ ನೋಡಿ ಎಲ್ಲ ಸ್ಟವ್ ಆನ್ ಮಾಡಿಕೊಂಡೆ. ಮತ್ತು ಅದನ್ನು ನೀರು ಹಾಕ್ಕೊಂಡೆ, ಮುಚ್ಚಿಟ್ಕೊಂಡು ಬೇಯಿಸ್ಕೊತೀನಿ. ಬೇಯಲಿ ಅದು ಚೆನ್ನಾಗಿ. ನೋಡಿ, ಬೆಂದಿದೆ. ಅದೇನು ಒಂದು 5 ನಿಮಿಷಕ್ಕೆ ಬೆಂದೋಗುತ್ತೆ. ನಿಮಗೆ ಚಕ್ಕೋತ ಸೊಪ್ಪು ಅಷ್ಟೊಂದು ಇದಿರಲ್ಲ, ಬೇಗ ಬೆಂದು ಬಿಡುತ್ತೆ. ಬರೀ ಎಲೆ ತಾನೇ ನಾವು ಇದು ಮಾಡೋದು, ಹಾಗಾಗಿ ಅದು ಬೆಂದು ಬಿಡುತ್ತೆ. ಸರಿ, ಇವಾಗ ಅದು ಬೆಂದಿದೆ.
ಚಕ್ಕೊತ್ತ ಸೊಪ್ಪು ಬೆಂದಿದೆ, ಚೆನ್ನಾಗಿ ಘಮ್ ಅಂತ ವಾಸನೆ ಬರ್ತಿದೆ. ಆ ಸೊಪ್ಪಿನ ವಾಸನೆನೇ ಚಂದ, ಘಮ ಚೆನ್ನಾಗಿರುತ್ತೆ. ಇವಾಗ ಅದು ಹೆಸರು ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ, ಒಂದು 3 ಸತಿ ಕೂಗಿಸಿದ್ದೆ. ಆ ಹೆಸರು ಬೇಳೆನೂ ಹಾಕಿ ಅದನ್ನು ಒಂದು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಆ ರುಬ್ಬಿದ್ನಲ್ಲ ಎಲ್ಲ ಮಸಾಲೆ ಎಲ್ಲ ಹುರ್ಕೊಂಡು ಎಲ್ಲ ರುಬ್ಕೊಂಡೆ, ಆ ರುಬ್ಬಿರೋದನ್ನು ಹಾಕ್ತಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೌಟಲ್ಲಿ ನೀಟಾಗಿ ಮಿಕ್ಸಿ ರುಬ್ಬಿದ್ದೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಜಾರ್ಗೆ ಅದನ್ನು ಕಲಕಿ ಹಾಕಿದೆ. ಅದನ್ನು ನೋಡಿಕೊಂಡು ಹದ ನೋಡಿಕೊಂಡು ನೋಡಿ, ಈ ಹದದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರಾಗೂ ಇರಬಾರ್ದು. ಕೂಟು ಒಂದು ಹದವಾಗಿದ್ರೇ ಚೆಂದ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಹಾಕೋದು ಬೇಡ, ನೋಡ್ಕೊಂಡು ಹಾಕಿ. ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲದನ್ನು ಈ ಕೂಟನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಕುದೀಲಿ, ಚೆನ್ನಾಗಿ ಕುದಿಬೇಕು. ಒಂದು ಮೀಡಿಯಮ್ ಉರಿನಲ್ಲಿ ಅದನ್ನು ಕುದಿಯೋಕೆ ಬಿಡ್ತೀನಿ. ಚೆನ್ನಾಗಿ ನೋಡಿ ಮುಚ್ಚಿಟ್ಬಿಟ್ಟೆ, ಕುದಿಯುತ್ತೆ ಒಳಗಡೆ. ಚೆನ್ನಾಗಿ ಕುದೀತು. ಇದು ಹುಣಸೆಹಣ್ಣು ರಸ ಹಾಕಿದ್ದೀನಿ, ಆದರೂ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಹಾಕಿಬಿಟ್ಟು ಮುಚ್ಚಿಟ್ಟೆ. ನೋಡಿ ಚೆನ್ನಾಗಿ ಕುದೀತು. ನಾನಲ್ಲಿ ಇಂಗು ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನೋಡಿ ಇಂಗು ಸಾಸಿವೆ ಒಗ್ಗರಣೆ ಹಾಕಿದೆ, ರೆಡಿ ಆಯಿತು ಕೂಟು. ಮುಚ್ಚಿಟ್ಟೆ, ಬೇರೆ ಪಾತ್ರೆಗೆ ಹಾಕ್ಕೋತೀನಿ. ತುಂಬ ಚಳಿ ಇದ್ದಾಗ ಈ ಥರ ಒಂದು ಚಕ್ಕೋತ ಸೊಪ್ಪಿಂದ ಒಂದು ಕೂಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಈ ಸೊಪ್ಪು ಬಂದು ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ, ಹಾಗಾಗಿ ಇದಕ್ಕೆ ಹೆಸರುಬೇಳೆ ಹಾಕಿ ನಾವು ಕೂಟು ಮಾಡೋದು. ಇದು ಹಳೆ ಕಾಲದ ಅಡುಗೆ. ಇದನ್ನು ಅನ್ನದ ಜೊತೆಯಲ್ಲಿ ತಿನ್ನಬಹುದು. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ಚಪಾತಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಕೂಟು ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.